ಶುಭೋದಯ, ನಮಸ್ಕಾರ. ಆಷಾಢ ಮಾಸದ ಶುಕ್ರವಾರಗಳನ್ನ ಅನೇಕ ಕುಟುಂಬಗಳಲ್ಲಿ ಮಹಾಲಕ್ಷ್ಮಿ, ದುರ್ಗೆ ಮತ್ತು ಅಂಬೆಯ ಆರಾಧನೆಗೆ ವಿಶೇಷ ದಿನಗಳೆಂದು ಈ ಆಷಾಢ ಮಾಸದ ಶುಕ್ರವಾರಗಳಲ್ಲಿ ದೇವಿಯ ಪೂಜೆಯನ್ನ ಮಾಡಿಕೊಳ್ಳಲಾಗುತ್ತದೆ. ಇನ್ನು ಈ ಪೂಜೆಯನ್ನ ನಾವು ಯಾವ ವಿಧಾನದಲ್ಲಿ ಆಚರಿಸಿಕೊಂಡ್ರೆ ಉತ್ತಮ, ಹಾಗೆಯೇ ಯಾವ ಸಂಪ್ರದಾಯದ ಪ್ರಕಾರ ನಾವು ಈ ಪೂಜಾ ಕಾರ್ಯಕ್ರಮಗಳನ್ನು ನಿರ್ವಹಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳಲೇಬೇಕು. ಮುಖ್ಯವಾಗಿ ನಮಗೆ ಯಾವುದೇ ಪೂಜೆಯನ್ನು ಮಾಡಲಿ ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ನಾವು ಜೋಡಿಸಿಟ್ಟುಕೊಳ್ಳುವುದು ಮುಖ್ಯ. ಇನ್ನು ಈ ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ದೇವಿಯ, ದುರ್ಗೆಯ ಪೂಜೆ ಮಾಡುವಾಗ ಏನೆಲ್ಲ ಸಾಮಾನು ತೆಗೆದಿಟ್ಟುಕೊಳ್ಬೇಕು ಎನ್ನುವುದನ್ನು ನೋಡೋದಾದ್ರೆ, ಮೊದಲಿಗೆ ಅರಿಶಿಣ, ಕುಂಕುಮ, ಹೂಗಳು, ಮಾವಿನ ಎಲೆಗಳು ಮತ್ತು ದೀಪ, ತೆಂಗಿನಕಾಯಿ, ಹಣ್ಣುಗಳು, ವಿಳೆದೆಲೆ, ಅಡಿಕೆ ಮತ್ತು ನೈವೇದ್ಯ. ಇವೆಲ್ಲ ಪದಾರ್ಥಗಳನ್ನ ಜೋಡಿಸಿಟ್ಟುಕೊಂಡು ಪೂಜೆ ಮಾಡುವ ವಿಧಾನಕ್ಕೆ ಹೋಗಬೇಕು. ಸಾಮಾನ್ಯವಾಗಿ ಮನೆಯಲ್ಲಿ ಪೂಜೆಗಳು ಇದ್ದ ದಿನ ಇರುವ ಸಡಗರವೇ ಬೇರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮನೆಯನ್ನು ಮತ್ತು ದೇವರ ಕೋಣೆಯನ್ನ ಶುಭ್ರಗೊಳಿಸಿಕೊಳ್ಬೇಕು. ಸ್ನಾನ ಮಾಡಿ ಶುಚಿಯಾದ ಬಟ್ಟೆ ಧರಿಸಿ ದೇವರ ಮನೆಯ ಮುಂದೆ, ದೇವರ ಮುಂದೆ ರಂಗೋಲಿಯನ್ನು ಹಾಕಿ ಕಲಶವನ್ನ ಸ್ಥಾಪಿಸಿಕೊಳ್ಬೇಕು. ದೀಪ ಹಚ್ಚಿ ಗಣೇಶನನ್ನ ಸ್ಮರಿಸಿ ಗಣಪತಿಯನ್ನ ಆಹ್ವಾನಿಸಿಕೊಳ್ಳಬೇಕು. ಹಾಗೆಯೇ ದೇವಿಗೆ ಅರಿಶಿಣ, ಕುಂಕುಮ, ಹೂಗಳನ್ನು ಅರ್ಪಿಸಿಕೊಳ್ಳುತ್ತಾ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಅಥವಾ ಓಂ ದುಂ ದುರ್ಗಾಯೇ ನಮಃ ಎನ್ನುವ ಮಂತ್ರವನ್ನ ಪಠಿಸಿಕೊಳ್ಬೇಕು. ಸಾಧ್ಯವಾದರೆ 108 ಬಾರಿ ಅದನ್ನು ಜಪಿಸಿಕೊಳ್ಬೇಕು. ಹೀಗೆ ಪೂಜೆಯನ್ನ ಸಮರ್ಪಿಸಿಕೊಂಡು ನೈವೇದ್ಯವನ್ನ ಅರ್ಪಿಸಿ ಆರತಿ ಮಾಡ್ತೀವಿ. ಆ ನೈವೇದ್ಯವನ್ನ ಪ್ರಸಾದವಾಗಿ ಸಮಸ್ತ ಕುಟುಂಬದವರೊಂದಿಗೆ ಹಂಚಿಕೊಳ್ಬೇಕು. ಸಾಧ್ಯವಾದರೆ ಅಂದು ಮನೆಗೆ ಸುವಾಸಿನಿಯರನ್ನ ಕರೆದು ಅರಿಶಿಣ, ಕುಂಕುಮ ನೀಡಿ ಗೌರವಿಸುವುದು ಅಥವಾ ಅನ್ನದಾನ ಮಾಡುವುದು ಸಂಪ್ರದಾಯಗಳಲ್ಲಿ ಒಂದು. ಇನ್ನು ನಮ್ಮ ಸಂಪ್ರದಾಯದ ನಂಬಿಕೆಯ ಪ್ರಕಾರ ಈ ರೀತಿಯಾಗಿ ಪೂಜೆಯನ್ನ ಮಾಡಿಕೊಳ್ಳೋದ್ರಿಂದ ಮನೆಯಲ್ಲಿ ಸುಖ, ಶಾಂತಿ ನೆಲೆಸುವುದೇ ಅಲ್ಲದೆ ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ದೇವಿಯ ಅನುಗ್ರಹ ಉಂಟಾಗುತ್ತದೆ. ಕುಟುಂಬದ ಆರೋಗ್ಯ ಮತ್ತು ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹೀಗೆ ಆಷಾಢ ಶುಕ್ರವಾರದ ಪೂಜಾ ಕಾರ್ಯಕ್ರಮಗಳನ್ನ ನಿರ್ವಹಿಸಿಕೊಳ್ಳೋದ್ರಿಂದ ಕುಟುಂಬದಲ್ಲಿ ಒಂದು ನೆಮ್ಮದಿಯ ವಾತಾವರಣ, ಹಾಗೆಯೇ ಮಹಾಲಕ್ಷ್ಮಿಯ ಕೃಪೆ ಉಂಟಾಗುತ್ತದೆ.